ಈಗ ಯಾರೇ ಮೌನವಾಗಿದ್ದರೂ ಸಹ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ, ಹೈಕಮಾಂಡಿಂದ ಸಿಗ್ನಲ್ ಸಿಕ್ಕಿದೆ, 5 ವರ್ಷ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ ಅಂತ. ಹೆಂಗೆ ತಗೊಳ್ಳೋದು? ನೋಡಿ, ಅವರು ಹೇಳಿದ್ದಕ್ಕೆ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರೇ ನಾವು ನಮ್ಮ ಹೈಕಮಾಂಡಾಗಿ ಒಪ್ಕೋಬೋದು ಅಂತ. ಸೊ ನಾನು ಅವರ ವಾಕ್ಯಕ್ಕೆ ಸಮರ್ಥನೆ ಈಗಾಗಲೇ ಸೂಚಿಸಿದ್ದೇನೆ. ಸೊ ಬೇರೆ ನಮ್ಮ ಮಧ್ಯೆ ಯಾವುದೇ ಗೊಂದಲಗಳಿಲ್ಲ. ವೈಯಕ್ತಿಕವಾಗಿ ನಾನು ನನ್ನ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿ ಕಾಯ್ಕೊಂಡಿದ್ದೀನಿ, ಕಾಪಾಡ್ಕೊಂಡಿದ್ದೀನಿ. ಆದರೆ ಕೆಲವೊಮ್ಮೆ ಮಿತಿ ಮೀರಿ ಹೋದಂತಹ ಸಂದರ್ಭದಲ್ಲಿ ನಾನು ಮೌನ ಮುರಿಯುವಂಥದ್ದು ಸಹಜ. ಅಂದರೆ ಈ ಹೇಳಿಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತಾ, ಡ್ಯಾಮೇಜ್ ಜಾಸ್ತಿ ಮಾಡ್ತದ ಅಂತ ಇಂತಹ ಹೇಳಿಕೆಗಳು? ಅದೇ ಯತೀಂದ್ರನೇ ಅಂತಲ್ಲ, ಯಾರೇ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಾಗ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ, ಡ್ಯಾಮೇಜ್ ಮಾಡುತ್ತಾ? ನೋಡಿ, ಇದೇನಾಗಿದೆ, ಪಕ್ಷಕ್ಕೆ ಅಗ್ರವಾಗಿ ತಗೋತಾ ಇರೋದ್ರಿಂದ ಇದಾಗ್ತಾಯಿದೆ. ತಾಳ್ಮೆ ಇರಲಿ ಅಂತ ನಾನು ಒಂದು ಸಂದೇಶ ಕೊಡ್ತೇನೆ. ಮಿತಿ ಮೀರಿದಂತಹ ಸಂದರ್ಭದಲ್ಲಿ ಪಕ್ಷವೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪಕ್ಷ ತನ್ನ ನಿರ್ಧಾರ ತಗೋಬೇಕಾಗುತ್ತೆ. ತಗೊಳ್ಳೋವಂಥ ಕಾಲ ಭಾಳ ಹತ್ರ ಇದೆ ಅಂತಲೂ ನಾನು ಭಾವಿಸ್ತೇನೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮೊದಲೆಲ್ಲ ಇದು ಹಿರಿಯರಿಗೆ ಮನ್ನಣೆ, ಅನುಭವಕ್ಕೆ ಮನ್ನಣೆ. ಈಗ ಮೌನವಾಗಿರೋರನ್ನ ಹಂಗೆ ಮೌನವಾಗೇ ಇರಿಸ್ತಾ ಇದ್ದಾರೆ, ಮಾತನಾಡೋರಿಗೆ ಸ್ಥಾನಗಳು ಸಿಗ್ತಾ ಇದೆ ಅಂತ ಒಂದು ಚರ್ಚೆ, ಜನರ ಚರ್ಚೆ ಇದು. ಈಗ ಅದು ಏನಾಗೋದು ಸರಿಯೋ ತಪ್ಪು ನಮ್ಗೆ ಗೊತ್ತಿಲ್ಲ. ಸದನದಲ್ಲೂ ಕೂಡ ಎಷ್ಟು ಬಾರಿ ಯಾರು ಗೆದ್ದು ಬಂದಿದ್ದಾರೆ ಆ ತಕ್ಕಂತೆ ಜ್ಯೇಷ್ಠತೆನ ಕಾಯ್ಕೊಂಡು ಬರ್ತಾಯಿದ್ರು. ಸಭಾಧ್ಯಕ್ಷರ ಪೀಠಿಗೆಯಿಂದನೇ ಒಂದು ಘೋಷಣೆ ಆಗುತ್ತೆ, ಅಧಿಕಾರದಲ್ಲಿ ಇದ್ದವರು ಸೀನಿಯರ್ಸು, ಅಧಿಕಾರ ಇಲ್ಲದೆ ಇರೋರಿಗೆ ಏನೂ ಇಲ್ಲ ಅಂತ. ಸೊ ಹಾಗಾಗಿ ಅದು ಏನೋ ಒಂದು ಕಡೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿರೀಕ್ಷೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಇಂಥ ಎಲ್ಲ ಬೆಳವಣಿಗೆಗಳನ್ನ ಅಂತ? ಇಲ್ಲ. ನೋಡಿ, ನಾನು ಹೇಳ್ತೇನೆ, ಏಳು ಬೀಳು ನೋಡಿರುವಂತಹ ಪಕ್ಷ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ರಾಜ್ಯ ಆಡಳಿತ ಕೊಟ್ಟಂತಹ BJPಯನ್ನು ಅದರ ವಿರುದ್ಧವಾಗಿ ಜನ ನಮಗೆ ಮನ್ನಣೆ ಕೊಟ್ಟಂತಹ ಸಂದರ್ಭದಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ನಡೀತಾ ಇಲ್ವಲ್ಲ ಅನ್ನೋದು ಒಂದು ಎಲ್ಲೋ ಒಂದು ಕಡೆಗೆ ಕೊರಗಿದೆ. ಸರ್, ನೇರ ಪ್ರಶ್ನೆ, ನಿಮ್ಮ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲರದು, ತನ್ವೀರ್ ಸೇಠ್ ಅವರು ಸಚಿವರಾಗತ್ತೆ ಯಾವಾಗ? ಅವಕಾಶ ಬಂದಾಗ ಖಂಡಿತವಾಗಿ ಪ್ರಮಾಣ ವಚನ ಯಾವಾಗ ಆಗುತ್ತೆ ಹೇಳ್ತೇನೆ. ಹಾಗಾಗಿ ಯಾವುದೇ ಕುರ್ಚಿ ಖಾಲಿ ಇಲ್ಲ. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇರುತ್ತೆ. ತಾಳ್ಮೆ ಇದೆ, ನಿರೀಕ್ಷೆ ಇದೆ, ವಿಶ್ವಾಸ ಇದೆ. ಅವಕಾಶ ಸಿಕ್ಕಿದಾಗ ನಿರ್ವಹಣೆ ಮಾಡುವಂತಹ ಆ ಒಂದು ಶಕ್ತಿಯು ಕೂಡ ನನ್ನಲ್ಲಿದ್ದರೂ ಕೂಡ ನಾನು ತಾಳ್ಮೆಯಿಂದಿದ್ದೇನೆ. ಸರಿ, ಗೊಂದಲ ಇರುವಂಥದ್ದು ಈಗ ಸಾಕಷ್ಟು ಅಂದರೆ ಚರ್ಚೆಗಳು. KPCC ಅಧ್ಯಕ್ಷ ಸ್ಥಾನ, CM ಸ್ಥಾನ, ಸಚಿವಾಕಾಂಕ್ಷಿಗಳು, ಮೊದಲನೇ ಶಾಸಕರು ಪತ್ರ ಬರೀತಾರೆ, ಇಷ್ಟು ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದೆ. ನೋಡಿ, ಇದರಲ್ಲಿ ಏನಾಗುತ್ತೆ, ನಿರೀಕ್ಷೆ ಅನ್ನೋದಕ್ಕೆ ಇದೇ ಪದದ ಅರ್ಥ ಇದೆಯಲ್ಲ, ಎಷ್ಟು ನಿರೀಕ್ಷೆ ಇದೆಯೋ. ಈಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಅನ್ನೋದು ನಾವು ನಮ್ಮ ಎಕನಾಮಿಕ್ಸ್ನಲ್ಲಿ ಓದ್ತಾ ಇದ್ವಿ. ಈಗ ಡಿಮಾಂಡ್ ಹೆಚ್ಚಾಗಿದೆ, ಸಪ್ಲೈ ಕಮ್ಮಿ ಆಗಿದೆ. ಸೊ ಅದಕ್ಕೆ ಬರ್ತಾ ಇದೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆಗೆ ಅಧಿಕಾರ ಹಂಚಿಕೆ ಮಾಡಬೇಕಾದ್ರೆ ಇದ್ದರೆ ತಾನೇ ಹಂಚಿಕೆ ಮಾಡೋದು. ಸೊ ಇದನ್ನು ನಾವು ನೋಡಿ ಎಲ್ಲರಿಗೂ ಸಮಾಧಾನ ಮಾಡುವಂಥ ಕೆಲಸ ಮಾಡಬೇಕಾದ್ರೆ ಅದು ಸ್ವಲ್ಪ ಒಂದು ಕಷ್ಟದ ಸಂಗತಿ. ಆ ಕಷ್ಟವನ್ನು ನಿರ್ವಹಣೆ ಮಾಡುವಂಥದ್ದಕ್ಕೆ ವರಿಷ್ಠರು ಆದಷ್ಟು ಬೇಗ ಕೈ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡಿ, ರಾಷ್ಟ್ರ ರಾಜಕಾರಣದಲ್ಲೂ ಇವತ್ತು ಯಾವುದೂ ಸುಗಮವಾಗಿಲ್ಲ. ಒಂದು ಪಕ್ಷ ಅಥವಾ ಒಂದು ರಾಜ್ಯ ಸರ್ಕಾರ ಒಂದು ರಾಜ್ಯಕ್ಕೆ ಸೀಮಿತವಾದಂಥ ಸರ್ಕಾರ, ಕೇಂದ್ರ ಜೊತೆಗೆ ನಮ್ಮ ಸಂಘರ್ಷ ಒಂದು ಕಡೆಗಿದ್ದಾಗ ವಿಶ್ವದಲ್ಲಿ ಭಾರತಕ್ಕೆ ಆಗ್ತಿರುವಂತಹ ಅನೇಕ ವಿಚಾರಗಳನ್ನ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅನೇಕ ವಿಚಾರಗಳು ಮಂಡನೆ ಮಾಡಿದ್ದಾರೆ. ಇವತ್ತು ರಾಷ್ಟ್ರದ ಹಿತ ಕಾಪಾಡಿಕೊಳ್ಳುವಂತಹ ಚಿಂತನೆ ಅತಿ ಹೆಚ್ಚಾಗಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇರುವಂತಹ ವ್ಯವಸ್ಥೆ, ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದ ಸುಪುತ್ರರು, ಅವರ ತವರು ರಾಜ್ಯದಲ್ಲಿ ಈ ರೀತಿಯ ಘಟನೆಗಳಾಗುವಂಥದ್ದು ಸರಿಯಲ್ಲ. ಜೊತೆಗೆ ನಮ್ಮ ಉಸ್ತುವಾರಿ ಇದ್ದಾರೆ, ಅವರು ಕುಂತು ಒಂದು ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ, ನಮಗೆ ಬಿಹಾರ್ ಚುನಾವಣೆ ಆದಮೇಲೆ ಆಗುತ್ತೆ, ಮತ್ತೊಂದಾಗುತ್ತೆ ಅಂದರೂ ಈಗ ಕೇರಳ ಮತ್ತೊಂದು ಇದು ನಿರಂತರವಾಗಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ನಮಗೇನಾಗುತ್ತೆ, ನಮಗೆ ಅಪಘಾತ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಅಂದ್ರೂ ಆಘಾತ ಆಗೋಕ್ಕಿಂತ ಮುಂಚೆ ಎಚ್ಚರಿಸ್ಕೊಳ್ಳುವಂಥದ್ದು ಭಾಳ ಸೂಕ್ತ ಅಂತ ನಾನು